ಅದಕ್ಕೆ ತಾನೇ ಹೇಳಿರುವುದು, ಕೋಟಿ ವಿದ್ಯೆಗಳಿಗಿಂತ ಅನ್ನದಾನಿಗಳಿಗಿಂತ ಮುನ್ನ ದಾನಿಗಳಿಲ್ಲ, ಅನ್ನಕ್ಕೆ ಮುಗಿಲು ಇನ್ನಿಲ್ಲ, ಅನ್ನವೇ ಮಹಾಪ್ರಾಣ ಧರ್ಮಜ್ಞ ಅಂತ. ಏನು ಯಜಮಾನ್ರು ಹೊರಗಡೆಯಿಂದ ಬಂದು ವಚನಗಳನ್ನೇ ಹೇಳ್ತಾ ಇದ್ದೀರಲ್ಲ, ಸರ್ವಜ್ಞ ಏನಾದ್ರೂ ಮೈ ಮೇಲೆ ಬಂದ್ಬಿಟ್ನಾ? ಹಾಗಲ್ಲ ಗೌರಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ನೋಡು. ಕಾಲ ಬದಲಾದರೇನು ವಚನಗಳ ಮಹತ್ವ ಬದಲಾಗಲಿಲ್ಲ. ರೈತ ಬೆಳೆದ ಬೆಳೆ ಇಡೀ ಜಗತ್ತಿಗೆ ನೀಡುವ ಅನ್ನವಿದ್ದಂತೆ ಅಂತ ವಚನದಿಂದ ಸತ್ಯವಾಯ್ತು. ಹೌದು ಸ್ವಾಮಿ, ನಿಮ್ಮ ಮಾತು 100ಕ್ಕೆ 100 ಸತ್ಯ. ಎಷ್ಟೇ ಗಳಿಸಿದ್ರು ಏನೇ ಮಾಡಿದ್ರು ಕೊನೆಗೆ ತಿನ್ನುವುದು ಅನ್ನನೇ ಅಂತ ಈ ನಮ್ಮ ಸಮಾಜ ಅರ್ಥಕೊಳ್ಬೇಕು. ಅಂದಾಗ ಮಾತ್ರ ಈ ರೈತನ ಜನ್ಮ ಸಾರ್ಥಕವಾಗೋದು. ಗೌರಿ, ಅದಕ್ಕೆ ಹೇಳಿಲ್ಲವೇ ಸರ್ವಜ್ಞರು, ಕೋಟಿ ವಿದ್ಯೆಗಳಿಗಿಂತ ಮೇಟಿ ವಿದ್ಯೆಯ ಮೇಲೂ ಮೇಟಿಯ ರಾತಿ ನಡೆಯದಿದ್ದರೆ ದೇಶ ದಾಟವೇ ಕೆಡುಕು ನೋಡ ಸರ್ವಜ್ಞ ಅಂತ. ಅಂದರೆ ಮೇಟಿ ಎಂಬ ರಂಟೆ ಹೊತ್ತು ಭೂತಾಯಿಯನ್ನು ಹಸನ ಮಾಡಿ ಬಿತ್ತಿ ಉತ್ತಿ ಬೆಳೆಯಲಿಲ್ಲ ಅಂದರೆ ದೇಶವಷ್ಟೇ ಅಲ್ಲ ಗೌರಿ, ಇಡೀ ಜಗತ್ತೇ ಸರ್ವನಾಶವಾಗಿ ಹೋಗಿಬಿಡುತ್ತದೆ. ಹೋಗಲಿ ಬಿಡು. ಬುತ್ತಿಯನ್ನು ಹೊತ್ತು ತರುವನಾರಿ ಹೊತ್ತು ನೆತ್ತಿ ಮೇಲೆ ಬಂದ್ರು ಇನ್ನು ಮನೆಯಲ್ಲೇ ಇರುವಲ್ಲ. ಹೊತ್ತು ನೆತ್ತಿ ಮೇಲೆ ಬಂದ್ರೂ ಸರಿ, ಸಂಜೆ ಆದ್ರೂ ಸರಿ, ಮೊದಲು ನನ್ನ ಮೈದುನನ ಯೋಗಕ್ಷೇಮ, ನಂತರ ನಿಮ್ಮ ವಿಚಾರ. ಏನಂತೀರೋ ಗೌರಿ, ನೀನು ನನ್ನ ಹೆಂಡತಿಯಾಗಿ ಬರಲಿಲ್ಲ ನನ್ನ ಮನೆಗೆ, ನನ್ನ ಮನ ಬೆಳಗುವ ದೇವತೆಯಾಗಿ ಬಂದೆ. ಈ ನಿನ್ನ ಪ್ರೀತಿ ತುಂಬಿದ ವಾತ್ಸಲ್ಯದಲ್ಲಿ ನನ್ನ ತಮ್ಮನಿಗೆ ಹೃದಯ ವಂತಿಕೆಯನ್ನಾಗಿ ಸಂಸಾರ ತುಂಬಿದ ಕೊಡವಾಗಿ ನನ್ನ ಮನೆ ಬೆಳಗಲು ಬಂದ ನಂದಾದೀಪ ನೀನು. ಯಾರೇ ಗಂಡನಾಗಲಿ ಹೆಂಡತಿಯನ್ನ ಹೆಚ್ಚಾಗಿ ಹೊಗಳಬಾರ್ದು. ಯಾಕೆಂದ್ರೆ ಹೆಚ್ಚಾಗಿ ಹೊಗಳಿದ್ರೆ ಹೆಂಡತಿ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾಳೆ, ಆವಾಗ ಭಾರವಾಗೋದು ನಿಮಗೆ. ನಡೀಲಿ, ತುಂಬಾ ಹೊತ್ತಾಗಿದೆ, ಊಟ ಮಾಡಿದ್ರಂತೆ ಬನ್ನಿ. ಇಲ್ಲದೋರಿ, ಹೆಂಡತಿಯನ್ನು ಬಾಡಿಗೆ ದರದಂತೆ ದುಡಿಸಿಕೊಳ್ಳುವುದು ಈ ಗಂಡನಿಗೆ ಶೋಭೆ ಅಲ್ಲ. ಚೂಚಿ, ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಗಂಡ ಹೆಂಡತಿ ಎನ್ನುವರು ಜೋಡೆತ್ತಿನ ಬಂಡಿ ಇದ್ದ ಹಾಗೆ. ಆ ಜೋಡೆತ್ತಿನ ಬಂಡಿ ಎಂದು ಸಮನಾಗಿ ನಡೆದ್ರೇನೆ ಈ ಸಂಸಾರ ಎನ್ನುವುದು. ಗಂಡನ ಕಷ್ಟ ಸುಖದಲ್ಲಿ ಹಂಚಿಕೊಂಡು ಬಾಳುವವನೇ ನಿಜವಾದ ಹೆಣ್ಣುರಿ. ಮಾತಿನಲ್ಲಿ ಬಲು ಚತುರ ನೀನು. ಗಂಡನನ್ನು ಬರೀ ಮಾತಿನಲ್ಲಿ ಮರಳು ಮಾಡುತ್ತೀಯೋ ಅಥವಾ ಏನ್ರಿ ನಿಮ್ಮ ಮಾತಿನ ಅರ್ಥ? ಹೆಣ್ಣಿನ ಸೌಂದರ್ಯಕ್ಕೆ ಮನಸೋತ ಎಷ್ಟೋ ಮನಸ್ಸುಗಳು ಮಾತು ಬಾರದೆ ಮೂಕವಾಗಿವೆ. ಅಂದ ಮೇಲೆ ನನ್ನ ಅಂತರಾಳದ ಆಲೋಚನ ಆಲಿಸುವೆಯಾಚಲ್ವೇ? ಎಂಥ ಮಾತಿನಲ್ಲಿ ಏನು ಕಡಿಮೆ ಇಲ್ಲ. ನಡೆಯಿರಿ, ಹೊತ್ತಾಗಿದೆ, ಊಟ ಮಾಡಿದರಂತೆ. ಯಾರಿಗೆ ಬೇಕು ಚಿನ್ನ? ಈ ಕವಿಯ ಕಲ್ಪನೆಯಲ್ಲಿ ಕೆತ್ತಿದ ಶೃಂಗಾರದ ಮಡದಿ ನೀನಿರುವಾಗ ಹಸಿವಿನ ಅರಿವು ನನಗಿಲ್ಲ. ನಿನ್ನ ಕಂಠದಿಂದ ರಾಗ ಹೊರಹೊಮ್ಮಿದರೆ ಹಾಲಿನಲ್ಲಿ ಸಕ್ಕರೆ ಬೆರೆಸಿ ಉಂಡಷ್ಟು ಖುಷಿಯಾಗುತ್ತೆ. ಹಾಗೆ ಆಗಲಿ ಸ್ವಾಮಿ. ನಿನ್ನಂತ ಗುಣವತಿ
ತುಂಬಿ ತೆಗೆದು ಹಾಗೆ ಕಸ ಗುಡಿಸ್ತಿದ್ಲು ನೀರು ಹೊಡಿಲ್ಲಂಗ. ಆ ಕಾರ ಕಣ್ಣಿ ಬಿತ್ತು ಊದುತ್ತಿದ್ದಳು ಅಷ್ಟ. ಹೌದು ವೈದ್ಯನ, ನಾನ್ ಕಸ ಹೊಡೆದೊಳಗೆ ಹೊರಗೆ ಇರ್ಬೇಕು ತಾನೇ. ನಾನ್ ಹೊಡೆದೊಳಗೆ ಒಳಗೆ ಬಂದು ಕಣ್ಣಲ್ಲಿ ಕಾರ ಬಿತ್ತು. ನನ್ ತಪ್ಪ? ಅತ್ತಿಗೆ ಅಣ್ಣ ವಯಸ್ಸಿನಲ್ಲಿ ದೊಡ್ಡವರಾದರು ಪ್ರೀತಿಯಲ್ಲಿ ಮಕ್ಕಳಂತಿರುವ ನಿಮ್ಮಂತ ದಂಪತಿಗಳನ್ನು ನೋಡಿ ಕಲಿಯಬೇಕು ಈಗಿನ ನವ ದಂಪತಿಗಳು. ಏನು ನಂದೀಶ, ಅಣ್ಣ ಅತ್ತಿಗೆ ಕಲಿತುಕೊಳ್ಳುವಂತ ತಪ್ಪೇನು ಮಾಡಿದ್ದಾರೆ? ಆಹಾ, ತಪ್ಪು ಅವನದೇನು ಇಲ್ಲಪ್ಪ. ತಪ್ಪಿಲ್ಲ ನಮ್ದೆ. ಯಾಕೆಂದ್ರೆ ಅವನಿಗೆ ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡ್ಲಿಲ್ಲಲ್ಲ, ಅದೇ ದೊಡ್ಡ ತಪ್ಪು. ಅದೇನೆ ಜಗದೀಶ, ಹಿರಿಯರಂತ ನಮ್ಮನೆ ಬಂದಿದೀಯಾ? ಅಣ್ಣ ನನಗೆ ಆಶೀರ್ವಾದ. ಜಗದೀಶ, ಆ ತಾಯಿ ದುರ್ಗಾದೇವಿ ನಿನ್ನನ್ನು ಸದಾಕಾಲ ಚೆನ್ನಾಗಿಟ್ಟಿರಲಿ. ಜಗದೀಶ, ನೀನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ನಮ್ಮ ಕಾಲಿಗೆ ಬೀಳಬೇಡಪ್ಪ, ಬೇಡಪ್ಪ. ಯಾಕತ್ತಿಗೆ ಆಗನತ್ತೀಯ? ಊರಿಗೆ ಅರಸನಾದರೂ ತಂದೆ ತಾಯಿಗೆ ಮಗ ತಾನೆ ಅಂದಾಗ ನೀವೇ ನನಗೆಲ್ಲ ಆಶೀರ್ವಾದ ಮಾಡಿ. ನಂದೀಶ, ಎದ್ದೇಳು. ಆ ತಾಯಿ ದುರ್ಗಾದೇವಿ ನಿನ್ನನ್ನು ಸದಾಕಾಲ ಚೆನ್ನಾಗಿಟ್ಟಿರಲಿ. ಇವಳು ಏಕೆ ಇಲ್ಲಿಗೆ ಬಂದಳು? ಹಾದಿಯಲ್ಲಿ ಹೋಗುವ ಮಾರೇನ ಮನೆಗೆ ತಂದಂತಾಯ್ತು ನನ್ನ ಬಾಳು. ಇದೇನಿದು? ನಮ್ಮಣ್ಣ ಇವರ ಮನೆಗೆ ಕರ್ಕೊಂಡು ಬಂದಿದ್ದಾರಲ್ಲ, ಅಂದ ಹಾಗೆ ಊದುದನ್ನು ಬಿಟ್ಟು ಬಾರಿಸುವುದು ಬಂದವರಾಯ್ತು ನನ್ನ ಬಾಳೋನು. ಈ ಹೆಣ್ಮಕ್ಳು ಯಾರಪ್ಪ? ಅತ್ತಿಗೆ ಇವಳು ನನ್ನ ಒಡ ಹುಟ್ಟಿದ ತಂಗಿ ಅಮೃತ ಅಂತ. ಅಮೃತ, ಇವಳು ನನ್ನ ಆಪ್ತ ಮಿತ್ರ ನಂದೀಶ ಅಂತ. ನಮಸ್ಕಾರ. ನನಗೆ ಆಶೀರ್ವಾದ. ಎದ್ದೇಳು ಅಮೃತ. ಆ ತಾಯಿ ದುರ್ಗಾದೇವಿ ನಿನ್ನನ್ನು ಸದಾಕಾಲ ಚೆನ್ನಾಗಿಟ್ಟಿರಲಿ. ಜಗದೀಶ, ನನಗೊಬ್ಬಳು ತಂಗಿ ಇದ್ದಾಳೆ ಅಂತ ಎಲ್ಲಿವರೆಗೂ ನೀನು ಹೇಳಿದ್ದೇ ಇಲ್ವಲ್ಲಪ್ಪ? ಹೌದಮ್ಮ, ಇಷ್ಟು ದಿನ ಸಿಟಿಯಲ್ಲಿ ಓದುತ್ತಿದ್ದಾಳಲ್ಲ, ಒಮ್ಮೆ ಭೇಟಿ ಮಾಡಿಸೋಣವೆಂದು ಸುಮ್ಮನಿದ್ದೆ. ಅಮೃತ, ಇವನು ನನ್ನ ಆಪ್ತ ಮಿತ್ರ ನಂದೀಶ ಅಂತ. ನಮಸ್ಕಾರ. ನಮಸ್ಕಾರ. ಜಗದೀಶ, ಈ ವರ್ಷ ನಮ್ಮ ನಂದೀಶನಿಗೆ ಒಂದು ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಯಾವ್ದಾದ್ರು ಒಳ್ಳೆ ಮನೆತನದ ಒಂದು ಹುಡುಗಿ ಇದ್ರೆ ನೋಡಪ್ಪ, ಮದುವೆ ಮಾಡಿ ಮುಗಿಸಿದ್ರಾಯ್ತು. ನೋಡಪ್ಪ, ಬಡವರ ಮನೆ ಹೆಣ್ಮಗಳಾದ್ರೂ ಚಿಂತೆ ಇಲ್ಲ. ಹೊಲ ಮನೆ ಕೆಲಸ ಮಾಡ್ಲಿಕ್ಕೆ ಅಚ್ಚುಕಟ್ಟಾಗಿ ಬಂದ್ರೆ ಅಷ್ಟೇ ಸಾಕಪ್ಪ. ಯಾಕತ್ತಿಗೆ ಹಾಗೆ ನತ್ತೀಯ? ಹಾಗಾಗಬಲ್ಲವನು ಅರಸನಾಗಬಲ್ಲನೆ. ನಾನೊಬ್ಬ ಪೊಲೀಸ್ ಅಧಿಕಾರಿ ಆದರೂ ಹೊಟ್ಟೆಗೆ ತಿನ್ನುವುದು ಅನ್ನಾನೇ ತಾನೆ. ನಮ್ಮಂತ ಅಧಿಕಾರಿಗಳು ಕೂಡ ಭೂತಾಯಿಯನ್ನು ಬದುಕಬೇಕಮ್ಮ, ಬದುಕಬೇಕು. ನಿಜಾನಪ್ಪ ನಿನ್ನ ಮಾತು. ಜಗತ್ತಿನಲ್ಲಿ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಒಟ್ಟಿಗೆ ತಿನ್ನೋದು ಅನ್ನಾನೆ ಅಂತ ತಿಳ್ಕೊಂಡು ಬದುಕಿದ್ರೆ ಮಾತ್ರ ಈ ರೈತರಿಗೆ ಒಂದು ಬೆಲೆ ಸಿಗೋದು. ಅಣ್ಣ, ನಾನು ಪುಸ್ತಕದಲ್ಲಿ ಓದಿದ್ಯಲ್ಲ, ನೆನೆಸುವ ಕೈಗಳಿಗಿಂತ ಶ್ರಮಿಸುವ ಕೈಗಳು ಮೇಲು ಅಂತ ನನಗೀಗ ಅರ್ಥವಾಯ್ತು ಅಣ್ಣ. ಹೌದಲ್ಲ, ನಿನ್ನ ಮಾತು ನಿಜ. ಆದ್ರೆ ನಿಮ್ಮಂತಹ ಕಲಿತವರು ದರ್ಪದಿಂದ ಮಾತನಾಡುವ ಹೆಣ್ಮಕ್ಳಿಗೆಲ್ಲ ಅವರು ಮಾದರಿಯಾಗಬೇಕು. ಆ ಜಗದೀಶ, ನಿನ್ನ ತಂಗಿ ತುಂಬಾ ಗುಣವಂತೆ ಇದ್ದಾಳೆ ಕಣಪ್ಪ. ಆತಿಗೆ ಅಂತ ಗುಣವಂತ ನನ್ನ ತಂಗಿ ಒಂದು ಮದುವೆ ಮಾಡಬೇಕೆಂದಿರುವೆ. ಹಾಗಾದ್ರೆ ಇನ್ನೇಕೆ ತಡ ಮಾಡ್ತೀಯ? ಹೇಗೋ ನಮ್ಮ ನಂದೀಶ ಇದ್ದಾನೆ, ಆದಷ್ಟು ಬೇಗ ನಿನ್ನ ತಂಗಿಯನ್ನ ಮದುವೆ ಮಾಡಿಕೊಟ್ಬಿಟ್ರೆ ಒಳ್ಳೇದಾಗೋದಿಲ್ವೇನಪ್ಪ? ಏ ಗೌರಿ, ನಿನಗೆ ಹುಚ್ಚ? ಹೊಲದಲ್ಲಿ ದುಡಿಯುವ ನಮ್ಮ ನಂದೀಶನಲ್ಲಿ, ಸಿಟಿಯಲ್ಲಿ ಹಾಯಾಗಿ ಬೆಳೆದ ನಮ್ಮ ಜಗದೀಶನ ತಂಗಿಯಲ್ಲಿ ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಯಾಕಣ್ಣ ಹಾಗೆ ನತ್ತೀಯ? ಬಂಗಾರ ಅಂತ ನನ್ನ ಗೆಳೆಯನಿಗೆ ಸತಿಯಾಗಬೇಕೆಂದರೆ ನನ್ನ ತಂಗಿ ಪುಣ್ಯ ಮಾಡಿರಬೇಕು ಅಷ್ಟೇ. ಯಾಕೆ ತಂದೆ ತಾಯಿ ಅಂತಿರುವ ನಿಮ್ಮಂತವರ ಮನೆಯಲ್ಲಿ ಇರುತ್ತಾಳೆಂದರೆ ನನ್ನ ತಂಗಿ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಅಣ್ಣ,
ಯಾಕಲ್ಲ ನಾನು ಇಷ್ಟು ನಿಮಗೆ ಭಾರವಾಗ್ಬಿಟ್ಟು ಹೇಳೋಣ. ಇಲ್ಲಮ್ಮ, ಮರಕ್ಕೆಲ್ಲಾದರೂ ಕಾಯಿ ಬಾರದೆ ಅಂದಾಗ ಹೆಣ್ಣಿನ ಬಾಳಿನಲ್ಲಿ ಯಾವ ಸಮಯದಲ್ಲಿ ಏನಾಗಬೇಕು ಅದು ಆದೇನೆ ಚಂದನಮ್ಮ. ಅಣ್ಣ, ನನಗೆ ಈಗಲೇ ಮದುವೆ ಬೇಡ. ಏಕೆಂದರೆ ತುತ್ತು ಕೊಟ್ಟು ಬೆಳೆಸಿದ ನಿಮ್ಮಂತ ಕೈಗಳಿಗೆ ತುತ್ತು ತರುವ ಹೆಣ್ಣುಗಳಿರುವರು ಈ ಸಮಾಜದಲ್ಲಿ. ನಿಮ್ಮನ್ನು ಕಳೆದುಕೊಳ್ಳುವ ಮೂರ್ಖ ನಾನಾಗಲರಣ್ಣ, ಆಗಲರೆ. ನಂದೀಶ, ನಿನ್ನ ಅಣ್ಣನನ್ನೇನು ಮೂರ್ಖ ಎಂದು ತಿಳಿದುಕೊಂಡಿರುವೆಯ? ಜಲ ಶೋಧಿಸಿ ನೀರು ತರಬೇಕು, ಗುಣ ಶೋಧಿಸಿ ಹೆಣ್ಣು ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಶ್ರೀಗಂಧದ ಗೊಂಬೆ ಕೊಡು ನನ್ನ ಜಗದೀಶನ ತಂಗಿ. ಆಯ್ತಣ್ಣ, ಹಣೆ ಬರಕ್ಕೆ ಹೊಣೆಯರು. ನಿನ್ನಿಷ್ಟದಂತೆಯೇ ಆಗಲಿ. ಹಾಗಾದ್ರೆ ಇನ್ನೇಕೆ ತಡ? ಎಂತೆ ಇಂಥ ಸಂತೋಷ ಸಮಯದಲ್ಲಿ ನಾವೆಲ್ಲರೂ ಸೇರಿ ಒಂದು ಸಂಸಾರದ ಗೀತೆ ಹಾಡೋಣವೇ?
ಮಿತ್ರ. ಮತ್ತೊಬ್ಬನ ತೋಟಕ್ಕಿಯಲ್ಲಿ ನೆಲೆಯುವ ಹೆಣ್ಣು ಈ ನಂದೀಶನ ಮಡದಿ. ಈ ಸತ್ಯ ನನ್ನ ಅಣ್ಣ ಅತ್ತಿಗೆಯರಿಗೆ ಗೊತ್ತಾದರೆ ಮದುವೆನೇ ಮುರಿದು ಬೀಳುತ್ತೆ. ಮದುವೆ ಮುರಿದು ಬಿದ್ದರೆ ನನ್ನ ಗೆಳೆಯ ಜಗದೀಶನ ಮಾನ ಮರ್ಯಾದೆ ಹಾಳಾಗುತ್ತದೆ. ಅಯ್ಯೋ ದೇವರೇ, ಎಂತ ಕಲೆಗಾರನಯ್ಯ ನೀನು. ಈ ಕವಿ ಬರೆದ ಕಥೆಯಲ್ಲಿ ನನ್ನನ್ನು ಬಂದಿಯನ್ನಾಗಿಸಿರುವೆ. ನೋಡೋಣ, ಕೊನೆವರೆಗೂ ನನ್ನ ಬಾಳ ಪುಟದ ಪಯಣಿಗನಾಗಿ ನಾ ನೋಡುವೆ ಆ ಕವಿ ಬರೆದ ಅಂತಿಮ ಪುಟವ. ಶ್ರೀಮಂತರೆಂದು ಗರ್ವದಿಂದ ಮೆರೆಯುತ್ತಿರುವ ಸೌಕಾರರ ಕೂಡಿಟ್ಟ ಖಜಾನೆಯನ್ನೇ ಕದ್ದು ಬಡವರಿಗೆ ಕೊಟ್ಟು ಕಷ್ಟದಲ್ಲಿರುವುದನ್ನು ಕೈ ಹಿಡಿದ ಮೇಲೆ ತೋರೆ ಈ ಭಾರತವ. ನರಸಿಂಹ दूध का दूध, पानी का पानी. ಅಂದರೆ ಹಾಲಿಂದು ಹಾಲಿಗೆ, ನೀರಿಂದು ನೀರಿಗೆ, ಅನ್ನವಾಗಿ ಇಷ್ಟು ದಿವಸ ಕೂಡಿಟ್ಟಿದ್ದ ಸಂಪತ್ತು ಇನ್ನು ಕೆಲವೇ ಕೈಯಲ್ಲಿ ಸೇರುವುದು ಬಡ ರೈತರ ಕೈಯಲ್ಲಿ. ಕಳ್ಳದಾದರೂ ಒಂದು ಕಾಳಧನವನ್ನು ಹೊತ್ತೊಯ್ಯುತ್ತಿರುವಾಗ ಮಳ್ಳ ಕುರಿಯಂತೆ ಮಲಗುವ ಹೇಡಿಯಲ್ಲ ಈ ನರಸಿಂಹ. ನಿಮ್ಮಂತವರ ಎಡೆಮುಡಿ ಕಟ್ಟಿ ದಡ ಸೇರಿಸಿ ಸಿರಿ ಸಂಪತ್ತನ್ನು ಕಾಯ್ದುಕೊಂಡ ಕಾಳಿಂಗ ಸರ್ಪನಿವನು. ಸರಪ್ಪ ನಿಮ್ಮಂತ ಕಾಳಿಂಗ ಸರಪವನ್ನು ಆಕಾಶದಿಂದಲೇ ಹೊಂಚಾಕಿ ವೇದಿಸುವ ವೇಗದಿಂದ ಬಂದು ಹೊತ್ತಿ ಹೊತ್ತ ಆಕಾಶದ ಸ್ತರಕ್ಕೆ ಹೊತ್ತು ಹೊಡೆದು ತಿನ್ನುವ ಗಂಡುಗರ ಗಂಡು ಗರುಡನಿವನು. ಬೇಕಮ್ಮ ಭಗವ, ಇವಾಗ ನೀ ಎಷ್ಟೇ ಆಕಾಶ ಗಂದ್ರೆ ನಮ್ಮ ಸಾಕಾರ ಗುಂಡು ಐತಲ್ಲ, ಆ ಗುಂಡು ಗಾಟಿಗೆ ಚಿತ್ರ ಚಿತ್ರ ಆಗಲ್ಲ ಹೇಳ್ತಿ. ಆ ಬೇಕರ ಹೊರ ಕೊಟ್ಟು ಯಾವ ಹತ್ತರಲ್ಲಿ ಬಂದು ಸಂಪತ್ತನ್ನು ಹೊತ್ತೊಯ್ಯಲು ಇದನ್ನೇನು ಗುಡಿಸಲು ಮನೆ ಎಂದುಕೊಂಡಿರುವೆ ಬಡವ. ಇದು ಗರ್ಜಿಸುವ ಸಿಂಹ, ನರಸಿಂಹನ ಗುಹೆ. ನಿಮ್ಮಂತ ಕದಿಮರಿಗೆ ಕೈಕೊ ಹಾಕಿ ಸಾಯುವವರೆಗೂ ಜೈಲಿನಲ್ಲಿ ಕಂಬಿ ಎನಿಸುವಂತೆ ಮಾಡುವ ರಣವಿಕ್ರಮರು ನಾವು. ನಿಮ್ಮಂತರ ವಿಕ್ರಮರನ್ನು ರಣವಿಕ್ರಮರಲ್ಲ, ಬಡವರನ್ನು ಹೊರದು ತಿನ್ನುವ ರಣಹದ್ದುಗಳೇ. ನಿಮ್ಮಂತರ ಹಕ್ಕುಗಳನ್ನು ತೆರೆಮರೆಯಲ್ಲಿ ಕುಳಿತು ಬೇಟೆ ಆಡುವ ಬೇಟೆಗಾರ ಈ ಭಾರತವ. ಏ
ಹೋಗ್ತೇನೆಂದು ಭಯಪಡಲಿಕ್ಕೆ ಏನೇನು ಏಡಿಯಲ್ಲ. ಹೋದರೆ ಬೆಂಕಿ ಇಟ್ಟಾಗೆ ನಾವು ನಿಮ್ಮ ಸ್ವಂತ ರಾಜಕಾರಣದಿಂದ ಕಾನೂನು ಕಣ್ಣು ತಪ್ಪಿಸಿ ಕಪಟತನದಿಂದ ಗಳಿಸಿರುವ ಸಂಪತ್ತನ್ನು ಕೂಡಿಟ್ಟು ನಿಮ್ಮಂತವರ ಸಂಪತ್ತನ್ನು ಪತ್ತೆ ಹಚ್ಚಿ ನಿಮ್ಮ ಆಣವರವನ್ನು ಬರೆದಿದ್ದರೆ ನಾನು ಈ ಧರ್ಮದ ದೊರೆತೆ ಈ ಧರ್ಮದ ದೊರೆಯೇ ಅಲ್ಲ, ಧರ್ಮದ ದೊರೆ. ನ್ಯಾಯ ನೀತಿ ಧರ್ಮವೆಂದು ಹಣವಿಲ್ಲದೆ ಧರ್ಮ ಅಂತ ಬದುಕಿದರೆ ನಾಯಿ ಎಂದು ಕಾಣುವ ಸ್ವಾರ್ಥವಿಲ್ಲದ ಸಮಾಜವಿದು. ಹೇ ಭಾರ್ಗವ, ದರ್ಪದಿಂದ ಹಣ ಸಂಪಾದಿಸಿ ಸರ್ಪಗಾವಲಿನಲ್ಲಿ ಬರೆಯುವವರಿಗೆ ಈ ಸಮಾಜದಲ್ಲಿ ಒಂದು ಗೌರವ. ನಿಮ್ಮಂತವರ ಮತ ಹಾಕುವ ಸಲುವಾಗಿ ನಮ್ಮ ದೇಶದ ಹೆಮ್ಮೆಯ ಪುತ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿಮ್ಮಂತ ಕದಿಮರ ಕಪ್ಪು ಹಣಕ್ಕೆ ತರಲು 1,000 ರೂಪಾಯಿ 500 ರೂಪಾಯಿ ನೋಟು ಬಂದು ಮಾಡಿದಾಗ ರಾತ್ರಿ ಹೊತ್ತಿನಲ್ಲಿ ನಿಂತ ಇಲ್ಲದ ಒತ್ತಡಿತು ಸದವರಲ್ಲ ನಿಮ್ಮಂತ ಕಳ್ಳ ಶ್ರೀಮಂತರು ಎಂದು ಮರೆಯಬೇಡ. ಹೇ ಭಾರ್ಗವ, ಸಾಯಿಸಲಿಕ್ಕೆ ಸಾವಿರ ದಾರಿ ಇದ್ದರೆ ಬದುಕಿಸಲಿಕ್ಕೆ ದಾರಿ ಕೊಟ್ಟಿರುತ್ತಾನೆ ಆ ದೇವರು. ಅಂದಾಗ ನಮ್ಮಂತವರ ಸಿಂಚನಕ್ಕೆ ಸಹಕಾರ ನೀಡಲು ಕಳ್ಳ ಅಧಿಕಾರಿಗಳ ಜೊತೆ ಸುಳ್ಳು ದಾಖಲೆ ಸೃಷ್ಟಿಸಿ ಸಂಪತ್ತನ್ನು ಕಾಯ್ದುಕೊಂಡ ಚಾಣಕ್ಯರ ನಾವು. ನೋಡು, ನಮ್ಮ ದೇಶದಲ್ಲಿ ಸಾಯಿಸಲಿಕ್ಕೆ ಒಂದು ಕಾನೂನು ಇದ್ದರೆ ಬದುಕಿಸಲಿಕ್ಕೆ ಮತ್ತೊಂದು ಕಾನೂನು ಇದೆ. ನೋಡು, ಇಲ್ಲಿ ನಮ್ಮಂತವರ ಹಣಕ್ಕೆ ಬೆಲೆ ಹೊರತು ನಿನ್ನಂತವರ ಗುಣಕ್ಕಲ್ಲ. ತಮ್ಮ ಭಾರ್ಗವ, ಎಷ್ಟು ಗ್ರೇಡ್ ಆಗಲ್ಲ ಕೆಲಸ ಭಾಳ ದೂರ ಕಾರ್ ಕೊಟ್ರೆ ಅಕ್ಕನ ಕಡೆಗೆ 3 ಕೊಟ್ರೆ ಸೊಸಿ ಕಡೆಗೆ ಸಮಾಜಗ ನೋಡ ಸುಧಾರಣೆ ಮಾಡೋ ಸಣ್ಣ ಹುಟ್ಟಕ್ ಸಾಧ್ಯನಲ್ಲ. ಯಾಕೆ ಹುಟ್ಟಿಲ್ಲ ಜಾತಿ ಮೇಲೆ ಕೀಳು ಎಂಬ ಭಾವನೆಯನ್ನೇ ಒಡೆದೋಡಿಸಿದ ಕಾಯಕರ ಕೈಲಾಸವನ್ನು ಸಾರಿದ ಬಸವಣ್ಣರ ಹೆಸರು ಕೇಳಿರಬೇಕಲ್ಲ. ಇನ್ನು ದೇವ ಪದಗಳಿಂದ ಬಂಧಿಸಿದ ಶಿಶಿನಾಸರಿ ಪರಪದ ಹೋಗಿರಬೇಕಲ್ಲ. ಇನ್ನು ನಿನ್ನ ಕುಲ ಯಾವುದು, ನಿನ್ನ ಕುಲದಲ್ಲಿ ಎಲ್ಲಿ ಬಲ್ಲೆಯ ಎಂದು ಕನಕದಾಸರ ಕತೆ ಕೇಳಿರಬೇಕಲ್ಲ. ಇನ್ನು ಮನುಷ್ಯ ಮತ್ತೊಬ್ಬರ ಮನುಷ್ಯನನ್ನು ಹಿಂಸಿಸುವುದು ತಪ್ಪು ಎಂದು ಎಲ್ಲರನ್ನು ಪ್ರೀತಿಸಿದ ಯೇಸು ಕ್ರಿಸ್ತನಲ್ಲವೇ ಇವರೆಲ್ಲರೂ ಸಮಾಜವನ್ನು ತಿದ್ದುವ ಮುಖಾಂತರ ಜನರಿಗೆ ಸಂದೇಶ ಸಾರಿದ್ದಾರೆ. ಶರಣರ ಬಗ್ಗೆ ತಿಳಿಯದ ಮೂರ್ತನೇನೆ ಏನಂದ್ರೆ ಸಮಾಜದಲ್ಲಿರುವ ಶರಣರು ಜಾತಿ ಮೇಲು ಕೀಳು ಎಂಬುದನ್ನು ತೊಡೆದು ಹಾಕಿ ಕಾಯಕವೇ ಕೈಲಾಸವೆಂದು ಸಾರಿದ ವಿಶ್ವಗುರು ಬಸವಣ್ಣನವರನ್ನೇ ನದಿಗೆ ಹಾರಿಸಿದ ಹಲಕಾಟ್ ಸಮಾಜವಿರುವುದು. ಇನ್ನು ಶಾಂತಿಯ ಮಂತ್ರವನ್ನು ಜಗತ್ತಿಗೆ ಸಾರಿದ ಯೇಸು ಕ್ರಿಸ್ತರನ್ನು ಮನೆ ಪಡೆದು ನೇಣಿಗೇರಿಸಿದ ಬಂಡ ಜಗತ್ತು ಇದು. ಅಷ್ಟೇ ಅಲ್ಲ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂದು ಜಗತ್ತಿಗೆ ಸಾರಿದ ವಿಶ್ವಗುರು ಕನಕದಾಸರನ್ನೇ ಹೊರಗೆ ಹಾಕಿದ ಸಮಾಜ ಇದು. ಇನ್ನು ತತ್ವಪದಗಳಿಂದ ದೇಹವನ್ನೇ ಬಣ್ಣಿಸಿದ ಸಂತ ಶಿಶುನಾಳ ಸರಿಪರನ್ನೇ ಅಸಹ್ಯವಾಗಿ ನೋಡಿಕೊಂಡ ಸಮಾಜವಿದು.
ಒಟ್ಟು ಒಳ್ಳೆಯ ಅರಸ ನಿಮ್ಮಂತ ಅರಸರ ಜೊತೆಗೆ ಸರಸ ಮಾಡುವ ಸರದಾರ ನಿಮ್ಮಲ್ಲಿ ಧೈರ್ಯವಿದ್ದರೆ ಈ ಸಂಪತ್ತನ್ನು ಹೊತ್ತು ಒಲುವೆ ತಡೆದು ನಿಲ್ಲಿಸಿ ನನ್ನನ್ನು ಗಂಡು ಹುಲಿ ಹೇ ಭಾರ್ಗವ, ಕಾಡಿಗೆ ರಾಜನಾದ ಈ ಸಿಂಹ ಒಂದು ಸಾರಿ ಗುಡುಗಿ ಗರ್ಜಿಸಿದರೆ ಸಾಕು, ಕಾಡಿನಲ್ಲಿರುವ ಕಾಡು ಮೃಗಗಳೇ ದಿಕ್ಕೆಟ್ಟು ಹೋಗುತ್ತಿರುವಾಗ ನೀನ್ ಯಾವ ಗಂಡು ಹುಲಿ ನರಸಿಂಹನ ಮುಂದೆ? ಹೇ ಭಾರ್ಗವ, ಹಾವಿನ ಜೊತೆ ಸರಸವಾಡಿ ಬದುಕುವುದು, ಹುಲಿಯ ಜೊತೆ ಗುದ್ದಾಡಿಯೂ ಸಹ ಬದುಕುವುದು. ಈ ಶ್ರೀಮಂತರನ್ನು ಎದುರು ಹಾಕಿಕೊಂಡು ಬದುಕುತ್ತೇನೆ ಎನ್ನುವ ಬಾಂಡ ಧೈರ್ಯವನ್ನು ಮಾತ್ರ ಬಿಟ್ಟು ಬಿಡ. ಯಾಕಂದ್ರೆ ಸಾವನ್ನೇ ಸೃಷ್ಟಿಸುವ ಯಮಧರ್ಮರು ನಾವು. ನಿಮ್ಮಂತೆ ಸಾಯನ್ನೇ ಸೃಷ್ಟಿಸುತ್ತೇನೆಂದು ಭಾರತಕ್ಕೆ ರಸೆ ಬರೆಯುತ್ತದೆ. ಪಾಲಕರ ಗುಂಡಿಗೆ ಗುಂಡೇಟು ಇಟ್ಟು ವೈರಿಗಳ ಬಿಸಿನತ್ತರವನ್ನು ಹರಿಸಿದ ಭಾರತೀಯ ಸೈನಿಕನ ಹೆಸರ ಕೇಳಿರಬೇಕಲ್ಲ. ಈಗ ದೇಶದಲ್ಲಿ ಒಳಗೆ ಇಟ್ಟುಕೊಂಡು ಇವೆಯಾದ ಬಡವರ ರಕ್ತ ಹೀರುತ್ತಿರುವ ನಿಮ್ಮಂತವರನ್ನು ಈ ಮಿಂಡವಿಗೆ ಭಾರ್ಗವ ಮಿಂಡ ಹುಲಿಗಳೆಂದು ಬಂದರೆ ಗಂಡು ನರವನ್ನೇ ಕಿತ್ತು ಗಂಡರಂತೆ ಮಾಡಿ ನನ್ನ ಅರಮನೆಯಲ್ಲಿ ಸೇವಕರನ್ನಾಗಿ ಮಾಡಿಕೊಳ್ಳುವ ಶ್ರೀಮಂತರು ನಾವು. ಹಾಗಾದರೆ ಈ ಸಂಪತ್ತನ್ನು ಹೊತ್ತುವವೇ ನಿಮ್ಮಲ್ಲಿ ಧೈರ್ಯವಿದ್ದರೆ ತಡೆದು ನಿಲ್ಲಿಸಿ ನನ್ನನ್ನು. ಮುಂದೊಂದು ಹೆಜ್ಜೆ ಇಟ್ಟಿದ್ದಾದ್ರೆ ಸುಟ್ಟು ಬಿಡುವೆ ನಿನ್ನ ದೇಹವನ್ನ. ಹಾಗೆ ಫೋನ್ ಮಾಡಿ ಪೊಲೀಸರು ಬರೋಕೆ ಹೇಳು. ದುಡ್ಡು ಕೊಟ್ಟು 4 ಕೇಸ್ ಹಚ್ಚಿ ಸಾಯೋವರೆಗೂ ಇವನ್ನ ಜೈಲು ಕೊಂಡೊಯ್ಸುವ ಹಾಗೆ ಮಾಡಿದ್ರು. ಏನು ಸಿಂಹ ಭಕ್ತನ ಕೋಳಿಗೆ ಕಳಿಸುತ್ತೇನೆಂಬುವ ಅದರ ಕನಸನ್ನು ಬಿಟ್ಟು ಬಿಡು. ಯಾಕಂದರೆ ನೀವು ಸಂಪಾದಿಸಿದ ಸಂಪತ್ತಿಗೆ ಯಾವ ಲೆಕ್ಕನೂ ಇಲ್ಲ, ಬುಕ್ಕನೂ ಇಲ್ಲ. ಇದೇ ಸಂಪತ್ತನ್ನು ಬೇಕಾದರಿಗೆ ಒಪ್ಪಿಸಿ ನಾನು ಜೈಲು ಸೇರುವ ಮುಂಚೆ ನಿಮ್ಮನ್ನು ಜೈಲಿನಲ್ಲಿ ಕೊಲೆಯ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಭಾಗ್ಯವನೇ ಅಲ್ಲ. ಇವನು ಕಾನೂನಿನ ಬಾಣದೊಳಗೆ ಸಿಲುಕಿಕೊಳ್ಳುವ ನೀನಲ್ಲ. ನಿಮ್ಮಂತವರು ಹೊರಗೆ ತಿನ್ನುವ ಸಮರವೀರ. ಏಕಮ್ಮ ಈ ತಾಲೂಕಿಗೆ ಆ ಬ್ರಹ್ಮಾಗ ಇಷ್ಟ ಮಹೇಶ್ವರ ಅಲ್ಲ ಇಲ್ಲಿ ನಮ್ದ ಕಾಬೇಕು ನಮ್ದ ಸರ್ಕಾರ ಒಂದು ನಾವು ಕೇಳಿ ಮೇಲೆ ನ್ಯಾಯ ಕೇಳಬೇಕೇನ ಎದುರಿಸಿದ ತೋರಿಸ್ ಹೊತ್ತು ಹೋಗ್ತಾರ ಇಲ್ಲ. ಭಾರ್ಗವ, ಅದೇ ಹೋಗಬಾರದು ನಾವು ಮಳೆ ಏಕಮ್ಮ ಬರ್ತವ ಏನು ಮಾಡೋದು ನೀವು ಹೋಗೋವರೆಗೆ ತುಡಿ ಬಿಟ್ಟುಕೊಳ್ಳಲ್ಲ. ನೀವು ಜಾತ್ರೆ ಕರೆಯನ್ನು ಸುಳಿದರೆ ನಾನು
ಸಂಪತ್ತು ನೋಡಿ ಅರಿವಿದ ಅವ್ನು ಯಾಕಾರ ಲೋಕಾಗಿದ್ದು ಮುಗಿಸ್ತಾನ. ಇಷ್ಟೊಂದ ಹಣ ಇಲ್ಲಿಂದ ಬಂತಂದ ನೀವು ಗಳಿಸಿದ ಆಸ್ತಿ ಪಾಸ್ತಿ ಬಿಗಾಡಲ್ಲ ಅದಕ್ಕೆ ಬೇಡ ನಿಮ್ಮ ಶಾಸಕ ಸ್ಥಾನ ಹೋಗಿ ಜೈಲ್ ಕೊಂಡು ಪರಿಸ್ಥಿತಿ ಕೊಟ್ಟೈತೆ. ಕಳೆದ ಒಂದು ಗೆಳೆಯ ಬಿಟ್ಬಿಡ್ತೀನಿ. ಹೌದು ಸಾಹೇಬ್ರೆ, ಸಾಯುವವರೆಗೂ ಜೈಲಿನಲ್ಲಿ ಕಂಬಿ ಇಳಿಸೋದಕ್ಕಿಂತ ದೂರ ಸರಿದಿದ್ದೇ ಒಳ್ಳೆಯದಾಯ್ತು. ಸಮಯ ನೋಡಿ ಸಂಚು ಮಾಡಿ ಹೊಂಚು ಹಾಕಿ ಆ ಭಾಗ್ಯವರ ಪ್ರಾಣ ಪಕ್ಷಿಯನ್ನು ಮೇಲಕ್ಕೆ ಕಳಿಸಿದ್ರಾಯ್ತು. ಹೋಗ್ಬೇಕಾರೆ ಇದಕ್ಕೊಂದು ವ್ಯವಸ್ಥೆ ಮಾಡೋಣ ಅಂತ ನೋಡ್ರಿ.